ಕೂಡ ಕೇಳಿದ್ದೆ, ನನಗೆ ಇದುವರೆಗೂ ಕೂಡ ಆನ್ಸರ್ ಸಿಕ್ಕಿಲ್ಲ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಮನೇಲಿ ಒಂದು ಎಕ್ಸ್ಟ್ರಾ ರಬ್ಬರ್ ಬಿದ್ದಿತ್ತು, ಹಾಕೊಂಡ್ಬಂದಿದ್ದೀನಿ ಸರ್. ಬೇರೆ ಏನಿಲ್ಲ, ಈಗ ಸಿಕ್ಕಾಬಳೆ ಉದ್ದಾಗಳಿದೆ, ನೋಡ್ಬೇಕು ನೆಕ್ಸ್ಟ್ ಏನು ಅಂದ್ಬಿಟ್ಟು ಅಂತ. ಸರ್ ಇಲ್ಲಿ ಸರ್ ಫಸ್ಟ್ಲಿ ಟ್ರೈಲರ್ ಕಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಸೊ ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್. ಟ್ರೈಲರ್ ನೋಡಿದ್ರಾ? ಎಸ್ ಸರ್. ಎಲ್ಲಿ? ಸರ್ ಇಲ್ಲೇ ಸರ್. ಅರೆ ಶಾರದಾ ನೋಡಲೇ ಇಲ್ಲ, ಅವ್ರು ಅದನ್ನ ಬಿಟ್ಟು ಎಲ್ಲ ಕೇಳು. ಸೊ ಸರ್ ಸರ್ ನನ್ನ ಟೈಮ್ ಸರ್, ಈಗ ನಾನು ಕೇಳ್ತಾ ಇದ್ದೀನಿ ಸರ್. ಟ್ರೈಲರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಸರ್. ಟ್ರೈಲರಲ್ಲಿ ಪ್ರಮುಖವಾಗಿ ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಪ್ಲಸ್ ಈಗ ಲೈಟ್ ಹೌಸ್ ಕಾಣ್ತಾ ಇದೆ, ಮತ್ತು ಪೊಲಿಟಿಕಲ್ ಡ್ರಾಮಾ, ಆ ಥರದ್ದೆಲ್ಲ ಸಿಚುವೇಶನ್ಸ್ ಇದೆ. ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಸಿನಿಮಾ ಬಗ್ಗೆ ಬಿಟ್ಕೊಡೋದಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕೆ ಬರಬೇಕು ಆ್ಯಕ್ಚುಲಿ? No, you just not told me, sir. Trailer is very inviting, that's all. It's a very inviting film. And of course, ನಾನು ನಿಮಗೆ ಹೇಳಿದಾಗೆ there are layers. Obviously, ಇವಾಗ ಸಿಂಗಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬಂದಿಲ್ಲ ಸಿನಿಮಾ, ತುಂಬ ಲೇಯರ್ಸ್ ಇದ್ದಾವೆ. ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್, ಲೈಕ್ ಮ್ಯಾಕ್ಸ್, ಬೈ ದಿ ಎಂಡ್ ಆಫ್ ಇಟ್ ಯು ನೋ ವೈ ದ ಫಿಲ್ಮ್ ವಾಸ್ ಮೇಡ್. ಅದರಲ್ಲಿ ಒಂದು 100% ಇದೆ. ಇಟ್ಸ್ ಅ ಟೋಟಲ್ ಎಂಟರ್ಟೈನರ್, ಐ ಕ್ಯಾನ್ ಸೇ. ನಾನು ಹೇಳಿದಾಗೆ ನಿಮಗೆ ಆ ಸಿನಿಮಾಕ್ಕಿಂತ ಒಂದು 4 ಗೋಲ್ ಜಾಸ್ತಿ ಇರುತ್ತೆ. ಸರ್ ಈಗ ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕಾಂಬೋ ಮಾಡ್ತಾ ಇರೋದು ಆ್ಯಕ್ಚುಲಿ. ಅವರು ಚೆನ್ನಾಗಿ ಅವರು ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಸೊ ಅಂದರೆ ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ? ಫ್ಯಾಂಟಾಸ್ಟಿಕ್. ಐ ಥಿಂಕ್ ನಮ್ಮ ಟೀಮಲ್ಲಿ ಎಲ್ಲರೂ ದೇವರ್ ಓನ್ಲಿ ಜೆಮ್ಸ್ ಅಂಡ್ ಕೋಹಿನೂರ್ಸ್ ಅಂಡ್ ಡೈಮಂಡ್ಸ್, nobody else. I think everybody were fabulous, everybody did great job, everybody were clean hearted. ಇಲ್ಲಿ ಮಾಡೋದಕ್ಕೆ ಮನೆಗೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ, ಅಯ್ಯೋ ಇದು ಬಿಡ್ತಾರೆ, ಏನಿಲ್ಲ. ಅಷ್ಟೇ ನಗಾಡ್ಕೊಂಡು, ಅಷ್ಟೇ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್. ಆ್ಯಕ್ಚುಲಿ ಬಿಟ್ಟರೆ ನಾನು ಅವ್ರ ಎಲ್ಲರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಐ ಥಿಂಕ್ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ವಾಟ್ ಯು ಸೇ, ಒಂದು ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್. ನಾನು ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ. I think every technician, every actor, I think they are wonderful always, sir. Wonderful. ಸರ್ ಲಾಸ್ಟ್ ಕ್ವಶನ್ ಸರ್. ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ, ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು. ಸೊ ತುಂಬ ಆ್ಯಕ್ಚುಲಿ ನೀವು ಕಂಪ್ಲೀಟಾಗಿ ತೊಡಗಿಸ್ಕೊಂಡಿದ್ರಿ. ಎವ್ರಿ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ನನ್ನನ್ನು ಕಂಪ್ಲೀಟಾಗಿ ಕೊಡೋಕ್ಕಾಗಲಿಲ್ಲ, ಆಗ್ತಾ ಇಲ್ಲ ಅಂತ ಅನಿಸುತ್ತಾ ಈ ಒಂದು ಜರ್ನಿಯಲ್ಲಿ? ಅನಿಸಿದೆ ಸರ್. ಯಾವಾಗ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟಾಗಿ ಮಾತಾಡೋಕ್ಕಾಗ್ತಿಲ್ಲ ಅನ್ನೋ ಭಾವನೆ ಬರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಅನಿಸಿಲ್ಲ, ಕೆಲಸ ಮಾಡ್ಬೇಕಾದ್ರೆ ಅನಿಸೇ ಇಲ್ಲ. ಕಷ್ಟ ಬಂದಾಗಲೂ ಅನಿಸಿಲ್ಲ, ದುಡ್ಡಿಲ್ಲ ಅಂದಾಗಲೂ ಅನಿಸಿಲ್ಲ, ಊಟ ಇಲ್ಲ ಅಂದಾಗಲೂ ಅನಿಸಿಲ್ಲ, ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನಿಸಿಲ್ಲ. ಬಟ್ ಅವ್ರು ಯಾವಾಗ ಪ್ರಶ್ನೆ ಕೇಳೋದಾಗ್ಲೂ ಕಂಪ್ಲೀಟಾಗಿ ಉತ್ತರ ಕೊಡೋದೇ ಇಲ್ಲ, ಫೀಲ್ ಬರುತ್ತೆ. ಆಂಜಲಿ ಸರ್ ಇಲ್ಲಿ ಸರ್, ನೀವು ವಿಕ್ರಾಂತ್ ರೋಣದಿಂದ ಜೊತೆಯಾಗಿದ್ದೀರಾ. ಅಂದರೆ ಅವರ ಮ್ಯೂಸಿಕ್ಕಿಗೆ ಅವ್ರು ಯಾವ ಥರ ಟೇಸ್ಟ್ ಇಷ್ಟಪಡ್ತಾರೆ ಆ ಥರ ನೀವು ಮ್ಯೂಸಿಕ್ ರೆಡಿ ಮಾಡ್ತಾ ಇದ್ದೀರಾ. ಸೊ ವಿಕ್ರಾಂತ್ ರೋಣ ಆಯಿತು, ಮ್ಯಾಕ್ಸ್ ಆಯಿತು, ಈಗ ಮಾರ್ಕೋ. ಸೊ ಯಾವತ್ತಾದರೂ ಇಂಟರ್ಫಿಯರ್ ಆಗಿದ್ದಿದೆಯಾ ಸುದೀಪ್ ಸರ್ ಮ್ಯೂಸಿಕ್ ವಿಚಾರವಾಗಿ, ಅಥವಾ ಈ ಥರನೇ ಬೇಕು, ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರದ್ದು ಏನಾದರೂ ಹೇಳಿದ್ದಿದೆಯಾ? ಇಲ್ಲ, ಯಾವತ್ತೂ ಸುದೀಪ್ ಸರ್ ಇಂಟರ್ಫಿಯರ್ ಮಾಡಿಲ್ಲ. ನಾವು ಅಂದರೆ ಅಪ್ರೂವಲಿಗೆ ನಾವು ಹೋಗ್ತೀವಿ. ಸೊ ಅಪ್ರೂವ್ ಮಾಡೋದು ಸುದೀಪ್ ಸರೇ. ಆಮೇಲೆ ಅವರಿಗೆ ಅವ್ರ ಟೇಸ್ಟಿಗೆ ಅಂತಲ್ಲ, ನಾವು ಒಳ್ಳೆ ಮ್ಯೂಸಿಕ್ ಮಾಡಿದಾಗ ಯಾವಾಗಲೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೊಸ್ದಾಗಿ ಮಾಡಿದಾಗ ಈವನ್ ನಿನ್ನೆ ಟ್ರೈಲರ್ ನೋಡಿಬಿಟ್ಟು ಸುದೀಪ್ ಸರ್ ವಾಸ್ ಹ್ಯಾಪಿ, ಚೆನ್ನಾಗಿದೆ, ಇದನ್ನು ಥೀಮ್ ಮಾಡ್ಬೋದು ನೋಡಿ ಅಂತ ಈ ಗಿವ್ ಸಜೆಷನ್ಸ್. ಸೊ ಆ ಥರ ನೆವರ್ ಒಂದು ಒಳ್ಳೆ ಥೀಮ್, ಒಳ್ಳೆ ಮ್ಯೂಸಿಕ್ ಅಂತ ಇಂಟ್ರೆಸ್ಟಿಂಗ್ ಹೊಸದನ್ನ ಬಂದಾಗ ಅದನ್ನು ಪಾಯಿಂಟ್ ಔಟ್ ಮಾಡಿ ಇದು ಇಟ್ಕೊಂಡು ಏನಾದ್ರು ಮಾಡೋಕ್ಕಾಗತ್ತಾ ನೋಡಿ ಅಂತ ಸಜೆಷನ್ಸ್ ಹೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಸಾಂಗನ್ನು ಮೆಚ್ಕೊಂಡಿದ್ದೀಯಾ ಅಂತ ಹೇಳಿದ್ದೀವಿ? ದಾದಾ ಯಾರು ಗೊತ್ತಾ, ಸುದೀಪ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಹೇಳ್ತಾ ಇರ್ತೀವಿ, ನಾನು ಯಾರು ಗೊತ್ತಾ, ನಮ್ಮ ಅಪ್ಪ ಯಾರು ಗೊತ್ತಾ ಅಂತ. ಸೊ ಆ ಥರ ನಾವು ದಾದಾ ಯಾರು ಗೊತ್ತಾ ಅಂತ ಒಂದು ಜಸ್ಟ್ ಒಂದು ಕ್ರೇಜಿ ಮಾಸಿ ಕ್ಲಾಸ್ ಐಡಿಯಾ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಸುದೀಪ್ ಸರ್ ಆಲ್ಸೋ ಲೈಕ್ಡ್ ಇಟ್ ಆ್ಯಂಡ್ ಸೊ ಹ್ಯಾಪಿ. ಆ್ಯಂಡ್ ಪೀಪಲ್, ಜನರು ಎಲ್ಲರೂ ಹಾರ್ಟ್ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಸುದೀಪ್ ಇಲ್ಲಿ ಸರ್ ಸತೀಶ್ ನ್ಯೂಸ್ 18 ನಿಮ್ದು ಕಂಗ್ರಾಟ್ಸ್ ಸರ್. ಮೊದಲಿಗೆ ನಿಮಗೆ ಥ್ಯಾಂಕ್ ಯು. ಬರಗಾಲದಲ್ಲಿ ಬೆಳೆ